ರಬ್ಬರ್ ಕಟ್ಕೊಂಡು ಕೂಡ್ಬೇಕು ಮುಂದೆ ಹಿಂಗೆ ಗೈಸ್ ಮೂವಿಂಗ್ ಟು ದ ನೆಕ್ಸ್ಟ್ ಡೆಸ್ಟಿನೇಷನ್. ಹೋಪ್ ಎಲ್ಲ ಚಲೋ ಆಗಲಿ. ಲೆಟ್ಸ್ ಗೋ. ಚೆಕ್ಔಟ್ ಈಗ ಮಾಡಿದೆ ಟೈಮಲ್ಲಿ 1:30 ಆಗೈತಿ. ಹೇಳಿ ಭಾಳ ಮಂದಿ ಇದ್ದಾಗ ಈ ಥರ ಲೇಟ್ ಆಗೋದು ಕಾಮನ್ನೇ. ನಾವು ಅದೇ ಹಿಂಗೆ ಹಾಕೈತೆ ಬಿಡ. ಇರಲಿ, ದೋಸ್ತರು ಕೂಡ ಬಂದೇವು ಅಂದಾಗ ಏನಾರೇ ಜಾಗ ನೋಡ್ತೀವಿ ಇಲ್ಲ ಗೊತ್ತಿಲ್ಲ, ಬಟ್ ಮಜಾ ಮಾತ್ರ ಕಡಿಮೆ ಆಗಬಾರ್ದು. ಹೊಂಡಾ CB 350, ಕ್ಲಾಸಿಕ್ 350 ಒಂದು ಐತಿ, ಒಂದು KTM 200 ಡ್ಯೂಕ, ಒಂದು ಅಪಾಚೆ RTR 160, ಒಂದು ನಮ್ಮದು ಎಕ್ಸ್ಪಲ್ಸರ್. ಸೊ ಎಲ್ಲರೂ ಬರ್ಲಾತ್ತಾರ. ಎಲ್ಲ ಸೇರಿ ಇನ್ನೊಂದು 10-15 ನಿಮಿಷ ಪ್ಯಾಕ್ ಮಾಡೋಣತ್ತ ಸೀದಾ ಮುಂದಿನ ದಾರಿ ಹಿಡೀನಿ. 2 ಆಗೈತೆ ರೀ ಟೈಮ್. ಇನ್ನು ನಾವು ಹೋಗುಟ್ಟಿಗೆ ರಾತ್ರಿ 8-9 ಆಕೈತಿ. ಸ್ವಾಗತಂ ಸ್ವಾಗತಂ ಸ್ವಾಗತಂ. ಇವತ್ತಿನ ಈ ರೈಡ್ದಾಗ 1, 2 ನಂದೊಂದು 3 ಅವು 2 ಬೈಕ್, ಟೋಟಲ್ 5 ಬೈಕ್ ಅದಾವು. 9 ಜನ ಅದೇವಿ. ಈ ರೈಡ್ ಭಾರಿ ಅಂದ್ರೆ ಭಾರಿ ಕ್ರೇಜಿ ಆಗೋದೈತಿ. ಯಾಕಂದ್ರೆ ಈ ರೈಡ್ ಬಂದು ದೋಸ್ತರು ಕೂಡ ಐತಿ. ನಾವು ಹೋಗಿ ಏನು ಜಾಗ ನೋಡ್ತೇವೋ ಏನಿಲ್ಲೋ ಅದು ಸೆಕೆಂಡ್ರಿ, ಬಟ್ ಈ ಥರ ವೈಬ್ ಎಲ್ಲಿ ಸಿಗೋದಿಲ್ಲ. ಅದು ದೋಸ್ತರು ಕೂಡ ನೀವು ರೈಡ್ ಮಾಡ್ತೀರಂದ್ರೆ ಭಾರಿ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ 90% ನಿಮಗೆ ಎಲ್ಲ ಟ್ರಿಪ್ ಕ್ಯಾನ್ಸಲ್ ಆಗೇ ಹಾಕವು. ಎಲ್ಲೋ 10%ದಾಗ ಹ್ಞೂ ಹಾಕವು. ಈಗ ನಮ್ಮದು ಆ 10% ಒಳಗೆ ನಾವು ಬಂದೇವಿ. ನಿಂದ ಲೈನಪ್ನ ಬೈಕ್ ಅಟ್ಟು ಭಾರಿ ಕಾಣ್ತಾವಲ್ರಿ. ಒಂದರಿಂದ ಒಂದು ಈ ಥರನೇ ರೈಡ್ ಮಾಡಬೇಕು. ಭಾರಿ ಮಸ್ತ್ ಕಾಣೋದು, ಭಾರಿ ಮಸ್ತ್. ಆ್ಯಂಡ್ ಇವತ್ತು ಜರ ಚೆಕ್ಔಟ್ ಆಗೋದು ಭಾಳ ಲೇಟ್ ಮಾಡಿದೆವು. 2 ಆಗಬೇಕು ಟೈಮ್. ಬಟ್ ಊಟ ಗೀಟ ಎಲ್ಲ ಮಾಡ್ಕೊಂಡೇ ಬಿಟ್ಟಿವಿ. ಮತ್ತು ಊಟಕ್ಕೆ ನಿಂತೆ ಅಂದ್ರೆ ಇನ್ನೊಂದು ತಾಸು ನಿಂದ್ರದಾಕೈತೆ. ಹಾಕೋದಾಲಕ್ಕಂತ ಹೇಳಿ ಮೊದಲೇ ಊಟ ಮಾಡಿ ಈಗ ರೈಡ್ ಸ್ಟಾರ್ಟ್ ಮಾಡಿವಿ. ಯಾಕಂದ್ರೆ ಇವತ್ತೇನು ಅಟ್ಟೇನು ದೊಡ್ಡ ಸ್ಟ್ರೆಚ್ ಅಲ್ಲ, ಇರೋದೇ 250-300 ಕಿಲೋಮೀಟ್ರ್. ಆರಾಮ್ಸೆ ನಾವು ಸಂಜೆ ತನ ನಾವು ಹೋಗೋ ಜಾಗಕ್ಕೆ ಹೋಗಿ ಮುಡ್ತೇವೆ. ಸ್ಟಾಪ್ ಬಂದು ಶೃಂಗೇರಿ ಕಡೆ ಹೊಂಟೇವಿ. ಆ್ಯಂಡ್ ಶೃಂಗೇರಿಗೆ ಹೋಗೋನು, ಗುಡಿಗೆ ಹೋಗಿ ದರ್ಶನ ಮಾಡ್ಕೊಂಡು ಹೊಳೆ ಹೊರನಾಡಕ್ಕೆ ಬರೋಣತ್ತ. ಹೊರನಾಡದಾಗ ಜಲ್ದಿ ಹೋಗಿ ಏನರ ಹೊರನಾಡಕ್ಕೆ ಮುಟ್ಟಿದ್ದೇವೆ ಅಂದ್ರೆ ಸೀದಾ ಗುಡಿಗೆ ಹೋಗಿ ಅನ್ನಪೂರ್ಣೇಶ್ವರಿ ತಾಯಿ ದರ್ಶನ ಮಾಡ್ಕೊಂಬರೋನು. ಲೇಟ್ ಆಗಿತ್ತಂದ್ರೆ ಅಲ್ಲೇ ಇವತ್ತು ರೂಮ್ ತೊಗೊಂಡು ಇದ್ದು ಬಿಡಕ್ಕೆ ಬರ್ತೈತಿ. ನಾಳೆ ಮುಂಜಾನೆ ಐತಲ್ಲ ಒಂದು ಕ್ರೇಜಿ ಅಡ್ವೆಂಚರ್ ಆಗೋದೈತಿ. ಖರೇನೆ ಭಾರಿ ಮಸ್ತ್ ಐತ್ರಿ ನಾಳಿದು. ಆ್ಯಂಡ್ ಐ ಹೋಪ್ ವೀಕೆಂಡ್ ಇರೋ ಸಂಬಂಧ ಆ ಜಾಗದಾಗ ಭಾಳ ಗದ್ಲು ಇರ್ತದೆ ಅನ್ಸತೈತಿ. ನೋಡೋಣ ಏನಾಕೈತಿ ಏನಿಲ್ಲ. ಆಲ್ಮೋಸ್ಟ್ ಆಲ್ ಫ್ಲೈಓವರ್ ಮಾಡಿ ಭಾಳ ಚಲೋ ಮಾಡ್ತಾರೆ. ಯಾಕಂದ್ರೆ ಈ ಹಳ್ಳಿ ಜನ ಹೈವೇ ಮ್ಯಾಗದು ಹಂಗೆ ಅಡ್ಡಾಡ್ತಾರೆ ವಿತೌಟ್ ಹೆಲ್ಮೆಟ್ ಆಯಿತು, ಬರೀ ಚಪ್ಪಲ್ ಮ್ಯಾಗಿತ್ತು ಅಡ್ಡಾಡೋದ್ರಿಂದ. ಅದು ಅವ್ರ ತಪ್ಪು ಅಲ್ಲ, ಬಟ್ ಈ ಥರ ಫ್ಲೈಓವರ್ ಆಗೋದ್ರಿಂದ ಆ್ಯಕ್ಸಿಡೆಂಟ್ಗಳು ನಾವು ಭಾಳ ಅವಾಯ್ಡ್ ಮಾಡ್ಬೋದು. ಕುಣಿಗಲ್ 7 ಕಿಲೋಮೀಟ್ರ್, ಹಾಸನ್ 120, ಮಂಗಳೂರು 285 ಕಿಲೋಮೀಟ್ರ್. ಕ್ಲೈಮೇಟ್ ಭಾರಿ ಮಸ್ತ್ ಆಗಿದೆ. ಈ ಥರ ಕ್ಲೈಮೇಟ್ನಾಗ ರೈಡ್ ಮಾಡೋಕೆ ಭಾಳ ಮಜಾ ಬರ್ತೈತಿ. ಬಿಸಿಲಿಲ್ಲ, ಏನೂ ಇಲ್ಲ, ಫುಲ್ ತಂಪು ಗಾಳಿ, ಈ ಥರ ವ್ಯೂ ಜಸ್ಟ್ ಅಲ್ಟಿಮೇಟ್ ಇದದು, ಅಲ್ಟಿಮೇಟ್. ನಮ್ಮ ಕಡೆಯಲ್ಲಿ ಈ ಥರ ನಮ್ಮ ಕಡೆ 35, 38, 42 ತನಕ ಟೆಂಪ್ರೇಚರ್ ಹೋಗ್ತೈತೆ. ಅಂದ್ರೂ ಭಾಳ ಮಸ್ತ್ ಐತಿ. ಎಲ್ಲ ಕಡೆ ಅಡಿಕೆ ಗಿಡ, ಮಾವಿನ ಗಿಡ, ಬಾಳೆಹಣ್ಣು ಗಿಡ, ಮಸ್ತ್ ಐತಿ. ಅಣ್ಣ ಅವ್ರು ಪೂರಾ ಹೋಗಿ ಬೀಳ್ತಿದ್ರ ಅವ್ರ. ಸ್ವಲ್ಪ ಆದ್ರೆ ಪೂರಾ ಆ ಕಡೆನೆ. ಹಾಂ, ಅಂದರೆ ಏನು ಬಡ್ದಿಲ್ಲಲ್ವ. ಓಕೆ, ಪಾಪ ಉಳಿದ್ರು ಅವರು. ಜಸ್ಟ್ ರೆಕಾರ್ಡಿಂಗ್ ಬಟನ್ ಚಾಲೂ ಮಾಡ್ಬೇಕು ಅನ್ಬಿಟ್ಟು ಈ ಮುಂದೆ ಈ ಗಾಡಿಯಾಗಿರೋ ಬಾಕ್ಸ್ ಬಂದು ಸೀದಾ ಅವ್ರ ಮ್ಯಾಗ ಬಿತ್ತು. ಪೂರಾ ಡಿವೈಡರ್ ದಾಟ್ ಅಲ್ಲಿ ಹೋಗಿದ್ರು ಅವ್ರು. ಇಲ್ಲ ಅದೇ ಹಾಂ, ಅವ್ರ ತಲೆ ಮ್ಯಾಗ ಬಡ್ದು ಜಸ್ಟ್ ಮಿಸ್ ಅವ್ರು ಪೂರಾ ಬೀಳ್ತಿದ್ರು ಸರ್.
ಕಂಟ್ರೋಲ್ ಮಾಡಿದ್ರು ಇಲ್ಲ ತೂಕದೇನು ಐಟಮ್ ಅಲ್ಲ. ಹಾಂ ಅದಕ್ಕೆ ಉಳಿದ್ರೆ ತೂಕದಿತ್ತಂದ್ರೆ ಹೋಗಿದ್ರು ಅವ್ರು. ಅದೇ ಬಟ್ ಊರ್ದವ್ರ ಗಾಡಿ ಮುಖದ ಮೇಲೆ ಗೊತ್ತಾಯ್ತು, ನಾನು ಮಿರರಲ್ಲಿ ನೋಡಿದೆ. ಅವ್ರು ಮುಂದಕ್ಕೆ ಬ್ರೇಕ್ ಕೊಡೋದಿಲ್ಲ, ಹಿಂಗೆ ಆಡ್ಬಿಟ್ಟು ಅವ್ರ ಕಡೆ ಗಾಳಿಗೆ ಹಿಂಗೆ ಅವರು ಅವ್ರ ಗಾಡಿ ನಮ್ಮ ಗಾಡಿ ಪುಣ್ಯ ಅನ್ಬೇಕು ನೋಡೋರ್ದು. ಅದಕ್ಕೆ ಗಟ್ಟಿ ಕಟ್ಕೊಳ್ಳಿ ಬ್ರೋ. ನೋಡ್ರಿ ರೋಡ್ ಮ್ಯಾಗೆಲ್ಲ ಹಿಂಗೆಲ್ಲ ಹಾಕವ್ ನೋಡಿ, ಈ ಥರ ಹಾಕಿರ್ತಾವೆ. ಜಸ್ಟ್ ಕ್ಯಾಮ್ರಾ ಚಾಲೂ ಮಾಡೋಕೈತೆ, ಬಟನ್ ಹೊಡಿಲತ್ತೀನಿ, ಮುಂದೆ ಸೀದಾ ಗಾಡಿಯಾಗಿಂದ ಬಂದು ಹಿಂದಿನವ್ರ ಮೇಲೆ ಬಿತ್ತೆ. ಪಾಪ ಬೈ ಕಂಟ್ರೋಲ್ ಮಾಡ್ದ ಉಳಿತು. ಆ ಬಾಕ್ಸ್ನಾಗ ಇನ್ನೂ ಜಾಸ್ತಿ ವೇಟ್ ಇದ್ದಿಲ್ಲ ಅಂತ ಅದಕ್ಕೆ ಉಳಿದ್ರೆ. ಏನ್ರೇ ಜೇರ್ ಕರ್ತಾದ್ರೆ ವಾಚಿತ್ತು ವಿರೋಮ ಬಿತ್ತಂದ್ರೆ ಪೂರಾ ಆಚೆ ಕಡೆ ಡಿವೈಡ್ರಾಗೆ ಹೋಗಿದ್ರು ಅವ್ರು. ಏನೋ ದೊಡ್ಡದಾಗೋದಿತ್ತ, ಸಣ್ಣದ್ರಾಗ ಉಳಿದನದಟ್ಟೆ. ನಟ್ಟಿನ ಶೃಂಗೇರಿ ಇಲ್ಲಿದೆ ಐತೆ 188 ಕಿಲೋಮೀಟ್ರ್, 4 ತಾಸು ತೋರಿಸ್ಲದೆ. ಫಸ್ಟ್ ಹಾಸನ್ಗೆ ಹೋಗೋಣ, ಮೇ ಬಿ ಹಾಸನದಿಂದ ನಮ್ಮ ರೂಟ್ ಚೇಂಜ್ ಆಗಿರ್ಬೋದು. ಆ್ಯಂಡ್ ಅಲ್ಲಿದಿಂತ್ರ ಬೇರೆ ದಾರಿ ಹಿಡಿಯೋಣ. ಮಾಡರೆ ನೆತ್ತಿ ಮ್ಯಾಗ ಮನಗಂಡು ತುಂಬೈತಿ, ಯಾವಾಗ ಹೊಡಿತದ ಅನ್ನೋದು ಗೊತ್ತೇ ಆಗೋದಿಲ್ಲ. ಎಲ್ಲರೂ ನಿಂತು ರೈನ್ ಜಾಕೆಟ್ ಹಾಕೋಬೇಕ್ರಿ, ಇಲ್ಲ ಅಂದ್ರೆ ಪೂರಾ ತೆಗೆಸ್ಕೊಂಡ್ಬಿಡ್ತೇವೆ. ಈಗ ಹಾಕೊಂಡಿದ್ದೆಲ್ಲ ಇದೇನು ರೈನ್ ಜಾಕೆಟೆಲ್ಲ ಏನೂ ಇಲ್ಲ. ಒಮ್ಮೆ ತೊಯ್ತಂದ್ರೆ ಮುಗೀತು. ಆಹಾರ್ಲಾಕಂತರೂ ಒಂದೊಂದು ದಿನ ಹೋಗ್ಕಾಯವು. ಹಾಸನಕ್ಕೆ ಸ್ವಾಗತ ಸುಸ್ವಾಗತ. ಸರ್ಕಾರಿ ಇಂಜಿನಿಯರಿಂಗ್ಗಳ ಕಾಲೇಜು ಹಾಸನ. 4:15 ಐತಪ್ಪ ಟೈಮ್. ನಾವಿನ ಶೃಂಗೇರಿಗೆ ಹೋಗ್ಬೇಕಂದ್ರೆ 140 ಕಿಲೋಮೀಟ್ರ್, ಇಲ್ಲಿದ್ದರೆ ಇನ್ನೂ 4 ತಾಸು. ರಾತ್ರಿ 8ಕ್ಕೆ ಹೋಗಿ ಮುಟ್ಟೋದಾಕೈತಿ. ಇರಲಿ ಹೋಗೋಣ ಸಕಾಸ್. ನೀವು ಒಬ್ಬರೇ ಇಲ್ಲ ಇಬ್ಬರು ಟ್ರಾವೆಲ್ ಮಾಡತ್ರ ನೀವು ಅಂದ್ಕೊಂಡಂಗೆ ಎಷ್ಟು ಜಲ್ದಿ ಹಾಕಿರ ಜಲ್ದಿ ಹೋಗಿ ಮುಟ್ತೀರಿ. ಬಟ್ ಗ್ರೂಪ್ ಆಫ್ ಪೀಪಲ್ ಭಾಳ ಮಂದಿ ಕೂಡ ಹೊಂಟ್ರಿ ಅಂದರೆ ಎಲ್ಲರದು ಟೈಮ್ ನಿಂದಿರೋದು, ವೇಟ್ ಮಾಡೋದು, ಟೈಮ್ ಭಾಳ ಹೋಗ್ತೈತಿ. ಇರಲಿ ಎಲ್ಲನೂ ಬೇಕೇ. ನೋಡ್ರಿ ಮುಂದಿನ ಹಾದಿ ಹಿಡಿನತ್ತ ಹಾಸನಕ್ಕೆ ಬಾಯ್ ಹೇಳುನತ್ತ. ಚೇಂಜ್ ಇಲ್ರಿ. ಕ್ಯಾಮ್ರಾ ನೋಡಿ ಸರದೇ ಬಿಟ್ಲಕ್ಕೆ. ಕ್ಯಾಮ್ರಾ ನೋಡಿ ಸರದೇ ಬಿಟ್ಲ. 69, 68, 67, 66 ಆದಿವಾಸಿ ಹಕ್ಕಿ ಪಿಕ್ಕಿ ಕಮ್ಯುನಿಟಿದು. ಓ ಇಲ್ಲೇ ಐತೆ ಏನದ ಹಕ್ಕಿ ಪಿಕ್ಕಿ ಕಮ್ಯುನಿಟಿದ ಆದಿವಾಸಿ ತೆಲಿಗೆ ಹಚ್ಕೊಳ್ಳೋ ಎಣ್ಣೆ ಐತಲ್ಲ, ಇಲ್ಲೇ ಮಾರಾತಾರ ನೋಡ್ರಿ. ಅವು ಇದೇ ಊರು ಅನ್ಸಿದ್ರಿ ಅವ್ರು, ಬಸವಾಪುರ. ಹಕ್ಕಿ ಪಿಕ್ಕಿ ನಡ್ಬರ್ಕಿದ್ರದೆಲ್ಲ ಹವಾ ಭಾಳ ಐತಿದೆ. ಅದು ಎಲ್ಲಿ ಬರ್ತಾರೋ ಏನು ಸುದ್ದಿ. ಹಾಂ ನಡ್ಬರ್ಕ ಈ ಆಯಿಲ್ದ ಹವಾ ಭಾಳ ಐತ್ರಿ. ಎಷ್ಟೋ ಮಂದಿ ಪ್ರಮೋಷನ್ ಮಾಡಿದ್ರು, ದೊಡ್ಡ ದೊಡ್ಡ ಕ್ರಿಯೇಟರ್ಸ್ಗಳೆಲ್ಲ ಭಾಳ ಪ್ರಮೋಷನ್ ಮಾಡಿದ್ರು. ಬೇಲೂರ್ಗೆ ಬಂದೆ ನೋಡ್ರಿ, ಬೇಲೂರ್ಗೆ. ಓ ಪೆಟ್ರೋಲ್ದೇನು ಜರೂರತ್ತಿಲ್ಲ. ಈಗ ಡೈವರ್ಜನ್ ತೊಗೊಂಡೇವಿ. ಬೇಲೂರು ಫೇಮಸ್ ಇರೋದೇ ಇಲ್ಲಿನ ಚೆನ್ನಕೇಶವ ಟೆಂಪಲ್ಗೆ. ಮತ್ತು ಅದ್ರ ಕೂಡ ಏನಂತಾರೆ ಶಿಲಾಬಾಲಿಕೆ ಮೂರ್ತಿ ಕೆತ್ತನೆಗಳು ಇರ್ತಾವಲ್ಲ, ಬೇಲೂರು, ಹಳೆಬೀಡು ಇವೆಲ್ಲ ಒಂದ್ರಾಗೆ ಬರ್ತಾವ್ರಿ. ಆ್ಯಂಡ್ ಇಲ್ಲಿದಿಂದ ಬರ್ಬರ್ತ ನೇಚರ್ನ ಸುತ್ತಕ್ಕೆ ಇನ್ನೂ ಮಸ್ತ್ ಹಾಕೋತ ಹೋಗ್ತೈತಿ. ರೋಡ್ ಸಣ್ಣದು ಹಾಕೋತ ಹೋಗ್ತೈತಿ, ಮಜಾ ಡಬಲ್ ಹಾಕೋತ ಹೋಗ್ತೈತಿ. ಓ ಅಲ್ದೂರು ಮೂಡಿಗೆರೆ ಮ್ಯಾಗ ಹೋಗ್ಬೋದಿತ್ತು. ಗೋಣಿಬೀಡು, ಮೂಡಿಗೆರೆ, ಅಲ್ದೂರ ಹೊಳ್ಳಿ ಇದೇ ರೇಟಿಗೆ ಹತ್ತೀವಿ. ಬಟ್ ಈಗ ಬಂದಿದ್ದು ಇದನ್ನೂ ಅಲ್ಲೇ ಹೋಗ್ತೈತಿ. ಇರಲ್ಲ ಇದೇ ಸನಿ ಆಕೈತಿ. ಲೆಟ್ಸ್ ಗೋ. ರೋಡ ಆಫ್ ರೋಡಿಂಗು. ಹೈವೇ ಬಿಟ್ಟು ಮ್ಯಾಗಿಂದ ಈ ಥರ ರೋಡ್ ಕಾಮನ್ ಆಗಿಬಿಡ್ತು. ಪ್ರಾಬ್ಲಮ್ ಏನೂ ಇಲ್ಲ, ಟಾಪ್ ಬಾಕ್ಸ್ದೆ. ಎಲ್ಲಿ ನನಗೆ ಅದು ಕೆಳಗಿಂದ
ಅಲ್ಯೂಮಿನಿಯಂ ಕಟ್ಟಕ್ಕೆ ಅನಿಸ್ಬಿಟ್ಟೈತಿ. ಬಸ್ಸು ನಿಲ್ದಾಣ HD ದೇವೇಗೌಡ ನಗರ, ಬೊಮ್ಮಟ್ಟಿಹಳ್ಳಿ. ಎಲ್ಲ ನೋಡಿದ್ರೆ ಪೂರಾ ಅಡಿಕೆ ಗಿಡಗಳು ಎಷ್ಟೇ ಕಾಣ್ತಾವೆ. ಆ ಅಡಿಕೆ ಗಿಡಕ್ಕೆ ಬ್ಲ್ಯಾಕ್ ಪೆಪ್ಪರ್, ಕಾಳು ಮೆಣಸು ಏರ್ಸಿರ್ತಾರೆ. ಹಿಂಗೆ ಆ ಗಿಡದ ಸಹಾಯದಿಂದ ಕಾಳು ಮೆಣಸು ಬೆಳಿತೈತಿ. ನಿಮ್ಗೆ ತೋರಿಸ್ಬೇಕಂದ್ರೆ ಅಲ್ಲಿ ಐತೆ ನೋಡಿ, ಆ ಗಿಡಕ್ಕೆ ಎಬ್ಸಿಬಿಟ್ಟಿರ್ತಾರೆ. ಈ ರೀತಿ ನಿಮಗೆ ಇಲ್ಲೆಲ್ಲ ಕಡೆ ಕಾಳು ಮೆಣಸು ಕಾಣ್ತಿದ್ದಾರೆ. ಅದು ಬ್ಲ್ಯಾಕ್ ಡೈಮಂಡ್ ಅಂತ ಕರೀತಾರೆ. 700-800 ರೂಪಾಯಿ ಕಿಲೋ ಇದ್ರೆ ರೇಟ್ ಪೂರ ಎಬ್ಸಾರ ನೋಡ್ರಿ. ಅದು ಇಲ್ಲೆಲ್ಲ ಜಾಸ್ತಿ ಬೆಳೆಯೋದಂದ್ರೆ ತೆಂಗಿನಕಾಯಿ ಆಯಿತು, ಕಾಳು ಮೆಣಸು ಆಯಿತು, ಆಮೇಲೆ ಅಡಿಕೆ ಗಿಡಗಳಾಯಿತು, ಕಾಫಿ ಆಯಿತು. ಈ ಕಡೆಲ್ಲ ಜಾಸ್ತಿ ಇವೆ ಇರಲಿ. ನೋಡ್ದಂಗೆ ಥಂಡಿನೂ ಜಾಸ್ತಿ ಆಗತೈತಿ. ಸೂರ್ಯನೂ ಮನೆಗೆ ಹೋದ, ಕತ್ಲಾಕೈತಿ. 6:30 ಟೈಮ್. ಇಲ್ಲಿರೋ ರೋಡ್ ಹೊಲಸು ಅದಾವ ಕರೆ, ಆದರೆ ಇಲ್ಲಿರೋ ನೇಚರ್, ಇಲ್ಲಿರೋ ವೈಬ್ ಮತ್ತು ಇಲ್ಲಿ ಕಟ್ಟಿರೋ ಮನೆಯರಿ ಅಲ್ಟಿಮೇಟ್ ಅದಾವ್ರಿ. ಅಲ್ಟಿಮೇಟ್. ಈ ಥರ ಪೀಸ್ ಇರೋ ಜಾಗ ಭಾಳ ಕಡಿಮೆ. ಇರೋ ಮನೆಗಳು ಭಾಳ ಇಷ್ಟ ಆದವ್ರು. ಹಂಚಿನ ಮನೆನೂ ಆಯಿತು, ಮತ್ತು ಫುಲ್ ಅಪ್ಡೇಟೆಡ್ ಮನೆಗಳು ಅದಾವೆ. ಎಲ್ಲ ನೋಡಿ ಸರ್ಕಾರ ಶಾಲೆ ಅದು. ಅಂಗನವಾಡಿ ಕೇಂದ್ರ ಐತೆ, ಅಂಗನವಾಡಿ ಕೇಂದ್ರ. ಆರಾಮ್ಸೆ ಹೋಗೋಣತ್ರಿ, ಏನೂ ಪ್ರಾಬ್ಲಮ್ ಇಲ್ಲ. ಲೇಟ್ ಆದ್ರೆ ಹೋಗೋಲೆಕ್ಕ ಪೂರಾ ಎಕ್ಸ್ಪೀರಿಯನ್ಸ್ ಮಾಡಿ ಹೋಗೋಣತ್. ಈ ಥರ ಜಾಗೇನು ಚಂದನ ಬರೋದಾರೆ ಆಗೋದಿಲ್ಲ. ಬಂದೇ ಬಂದ್ಮ್ಯಾಗ ಸಾವಕಾಶ ನೀವು ಅಂತ ನೋಡ್ಕೊಂಡು ಹೋಗೋಣತ್. ಕತ್ಲೂ ಆಯ್ತು ಪೂರ. ಚಾದು ಕುಡಿಮ ಇಲ್ಲಿ. ಓಹೋ ಥಂಡಿನೂ ಚೆನ್ನಾಗಿತ್ತು ಮನಗಂಡ. ಎಲ್ಲಿ ಏನು ಬರ್ಬಾರ್ದು ರೋಡ ಭಯಂಕರ ಹಾಕೋತ ಹೋಕೈತಿ. ಡಬರ್ ಕಡೆ ಒಂದು ಕೂಡ್ಬೇಕು ಮುಂದೆ ಹಿಂಗೆ ಕಾಪಿ ರೈಟ್ ಬರ್ತೈತೆ. ತೆಗಿ ಬಂದ್ ಮಾಡೋಕೆ ನಾ ಏನು ಇಲ್ಲಿ ಲೋಕಲ್ ಬರ್ತದೆ. ನಾವು ಬಳಸ್ತೀರ ತಗಡ್ದಮ್ ಸುಂದರ. ಎಲ್ಲ ನೋಡ್ರಿ ನಾ ಶೃಂಗೇರಿ 2 ತಾಸು ತೋರಿಸ್ಲಾತೈತಿ. 75 ಕಿಲೋಮೀಟ್ರ್. ಏನು ಘಾಟ್ ಅದನೋ ಇದು. ಪೂರ ಕರ್ವಿಂಗ್ಸ್ ನೋಡ್ರಿ. ಪೂರ ಹೊಳ್ಬೇಕು ಹಿಂಗೆ. ಎಲ್ಲರೂ ಹಿಂದದಾರ 4 ಮಂದಿ ಒಂದು ಲೈನ್ ಮಾಡ್ಕೊಂಡು ಪ್ರಾಪರಾಗಿ ಸಾವಕಾಶ ಹೊಂಟೇವ್ರಿ. ಯಾಕಂದ್ರೆ ಈ ರೀತಿ ಘಾಟ್ನ ನಡ್ಬರ್ಕೆ ಯಾವಾಗ ಏನು ಬರ್ತಾವೆ ಹೇಳಕ್ಕೆ ಬರೋದಿಲ್ಲ. ಸೊ ಆದಷ್ಟು ನಮ್ಮ ಹುಷಾರ್ನಾಗ ಕರೆಕ್ಟ್ ಹೋಗೋಣತ್. ಇನ್ನು 25 ನಿಮಿಷ ತೋರಿಸೋದಿದ್ರಿ ಶೃಂಗೇರಿಗೆ. ಬಟ್ ಟೈಮ್ ರೀ 10:30 ಆಗ್ಯದ. ಇರಲಿ, ಮುಂದಿನದು ಗಾಡಿ ಬಂದು ಅಂದ್ರೆ ಅಟ್ಟೆ ಜರ ಹುಷಾರ್ಲಿ ಹೋಗ್ಬೇಕು. ಇಲ್ಲ ಅಂದ್ರೆ ಓಕೆ ಬಂತೆ ನೋಡಿ ಮುಂದಿನ ಗಾಡಿ ಹೋಗಿ ಹೊರಟಿ. ಈಗ ಈ ಮಾತೇ ಬರೋದಿಲ್ಲಪ್ಪ ಇಂಥ ಗಾಡಿ ಬಂದರೆ. ವೆಲ್ಕಮ್ ಟು ಶೃಂಗೇರಿ. ಫೈನಲಿ ಶೃಂಗೇರಿಗೆ ಬಂದೇವ್ರಿ. ಎಟ್ಟಾಗೆ ಟೈಮು 11:15 ಆಯ್ತಪ್ಪ. ಮಜಾ ಬತ್ರಿ. ಅಷ್ಟು ದೊಡ್ಡದೇನು ಘಾಟ್ ಇದ್ದಿದ್ದಿಲ್ಲ, ಬಟ್ ಕತ್ಲೈತ್ಲ ಅಂಜಿಸ್ಬಿಡ್ತೈತೆ ಅದು. ಇರಲಿ, ಮಜಾ ಬತ್ರಿ ಅಂದರು ಇವತ್ತಿನ ದಿನ. ಇವತ್ತು ಆ್ಯಕ್ಚುಲಿ ಜಲ್ದಿ ಬರ್ಬೇಕಿತ್ತ. ನಿತ್ತು ಆರಾಮ್ಸೆ ಸಾವಕಾಶ ಬಂದೇವಿ. ಇರಲಿ, ಗುಡಿ ಮುಂದೆ ಬಂದೇವ್ರಿ. ಫೈನಲಿ 2 ವರ್ಷ ಮೊದಲು ಬಂದಿದ್ದೆ, ಮತ್ತು ಇನ್ನೊಮ್ಮೆ ಈಗ ಬರೋದಾಯ್ತು. ಗುಡಿ ನಾಳೆ ಮುಂಜಾನೆ ದರ್ಶನನೇ ಮಾಡಬೇಕು. 11:30 ಐತ್ರಿ ಟೈಮ್. ಈಗ ರೂಮ್ ಚೆಕ್ ಇನ್ ಮಾಡತ್ತೆ. ರೂಮ್ ನಂಬರ್ ಎಟ್ಟೆ?
108 ಲಾಸ್ಟಿಗೆ ನಮಗೆ ಸಿಗ್ತದೆ ಏನು? ಯಪ್ಪ ಯಪ್ಪ ಕತ್ಲಾಗ ಅಯ್ಯಪ್ಪು ಚಂತನ ಗಾಡಿ ಹಾ ಕಿರಿಕಿರಿಲ್ಲ ಮರೆ ಚಲೋ ಐತಿ ನಡೀತೈತಿ.